ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ತಿಂತಣಿ ಮೌನೇಶ್ವರ ಮೌನದ್ದೀನ್ ಅವರ ದೇವಸ್ಥಾನ ಕರ್ನಾಟಕದ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಯಾದಗಿರಿ ಜಿಲ್ಲೆಯ ತಿಂತಣಿ ಗ್ರಾಮದಲ್ಲಿ ಇರುವ ಈ ಮೌನದ್ದೀನ್ ಕ್ಷೇತ್ರವು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ತಿಂತಣಿ ಮೌನೇಶ್ವರರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣ, ದಾರ್ಶನಿಕ ಮತ್ತು ಪವಾಡ ಪುರುಷ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗೋನಾಳದಲ್ಲಿ ಶೇಷಪ್ಪ ಶೇಷಮ್ಮ ದಂಪತಿಗೆ ಜನಿಸಿದ ಇವರು ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತವಾಗಿ ಮೌನೇಶ ಮೌನದ್ದೀನ್ ಎಂದೇ ಪೂಜಿಸಲ್ಪಡುತ್ತಾರೆ. ಕೃಷ್ಣಾ ನದಿ ತೀರದ ತಿಂತಣಿಯಲ್ಲಿ ನೆಲೆಸಿ ವಚನಗಳ ಮೂಲಕ ಜಾತಿ ಪದ್ಧತಿಯನ್ನು ಖಂಡಿಸಿ ಸಮಾಜಕ್ಕೆ ಶಾಂತಿ ಸಮಾನತೆಯ ಮಾರ್ಗ ತೋರಿದವರು. ತಿಂತಣಿ ಮೌನೇಶ್ವರರವರು ಅವರ ಜನನ ಮತ್ತು ಬಾಲ್ಯ ಗೋನಾಳದ ವಿಶ್ವಕರ್ಮ ಸಮುದಾಯದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅದ್ಭುತ ಶಕ್ತಿ ಮತ್ತು ಆಧ್ಯಾತ್ಮಿಕ ಒಲವು ಹೊಂದಿದ್ದರು. ಸುರಪುರದ ರಾಜಪುತ್ರನಿಗೆ ಪ್ರಾಣದಾನ ಮಾಡಿದವರು ಅವರ ಪವಾಡಗಳಿಂದ. ಮತ್ತೆ ಅವರು ಪವಾಡಗಳಿಂದ ಗಾಣಿಗೇರ್ ಪರ್ವತಪ್ಪನ ದಾರಿದ್ರ್ಯ ನೀಗಿಸಿದ್ರು. ಕಾಶಿಯಲ್ಲಿ ಮಹಾತ್ಮೆ ತೋರಿದ್ದು ಮುಂತಾದ ಅನೇಕ ಪವಾಡಗಳನ್ನು ಮೌನೇಶ್ವರರು ಮಾಡಿದ್ದಾರೆ ಎಂದು ನಂಬಲಾಗಿದೆ. ಸಾಮಾಜಿಕವಾಗಿ ಸಂದೇಶಗಳನ್ನು ಕುಲವನ್ನೆಲ್ಲಿ ಅರಸುವುದು ಎಂದು ಪ್ರಶ್ನಿಸಿದ ಮೌನೇಶ್ವರರು ಮನುಕುಲದ ಸಮಾನತೆ ಮತ್ತು ಜಾತಿರಹಿತ ಸಮಾಜವನ್ನು ಪ್ರತಿಪಾದಿಸಿದರು. ಇವರ ವಚನಗಳು ಸರಳ ಕನ್ನಡದಲ್ಲಿವೆ. ತಿಂತಣಿ ಕ್ಷೇತ್ರ ಇವರು ಕೊನೆಯದಾಗಿ ಬಂದು ನೆಲೆಸಿದ್ದು ಸುರಪುರ ತಾಲೂಕಿನ ತಿಂತಣಿಯಲ್ಲಿ. ಇಲ್ಲಿನ ಕೃಷ್ಣಾ ನದಿ ತೀರದಲ್ಲಿ ಗವಿ ಪ್ರವೇಶಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆ. ಮೌನೇಶ್ವರರನ್ನು ಹಿಂದೂಗಳು ಮೌನೇಶ್ವರನೆಂದೂ ಮುಸ್ಲಿಮರು ಮೌನದ್ದೀನ್ ಎಂದೂ ಆರಾಧಿಸುತ್ತಾರೆ. ಇದು ಉತ್ತರ ಕರ್ನಾಟಕದ ಕೋಮು ಸೌಹಾರ್ದತೆಯ ದೊಡ್ಡ ಪ್ರತೀಕವಾಗಿದೆ. ಈ ಜಾತ್ರೆ ತಿಂತಣಿ ಮೌನೇಶ್ವರರವರ ಜಾತ್ರೆ ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ಸಂದರ್ಭದಲ್ಲಿ ತಿಂತಣಿ ಮೌನೇಶ್ವರ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಮೌನೇಶ್ವರರ ತತ್ವಗಳು ಮತ್ತು ಪವಾಡಗಳು ಇಂದಿಗೂ ಭಕ್ತರಲ್ಲಿ ಅಪಾರ ನಂಬಿಕೆಯನ್ನು ಮೂಡಿಸಿವೆ. ನಾವು ದಾರಿ ಉದ್ದಕ್ಕೂ ಹೋಗ್ತಾ ತಿಂತಣಿ ಮೌನೇಶ್ವರ ಬಗ್ಗೆ ಹೇಳಿದ್ದೀನಿ ಕೆಲವೊಂದು. ನೋಡ್ರಿ, ಇದು ಮೇನ್ ಮುಖ್ಯದ್ವಾರ. ಇದು ಮುಖ್ಯದ್ವಾರ ಅಂದರೆ ಮುಖ್ಯದ್ವಾರಗಳು 3 ಇದ್ದಾವೆ. ಇದು ಒಂದು, ಮತ್ತು ನೆಕ್ಸ್ಟ್ ಬ್ರಿಡ್ಜ್ ಹತ್ತಿರ ಒಂದು ಬರುತ್ತದೆ. ಬ್ರಿಡ್ಜಿಂದ ಸ್ವಲ್ಪ ಒಳಗೆ ಹೋದರೆ ಇನ್ನೊಂದು. ಅದು ನದಿ ದಾಟ್ಕೊಂಡು ಆ ಕಡೆ ಒಬ್ರದ್ದು ಸ್ಥಾಪನೆಯಾಗಿದೆ ತಿಂತಣಿ ಮೌನೇಶ್ವರವ್ರದ್ದು. ಈ ಕಡೆ ಮೇನ್ ದೇವಸ್ಥಾನ. ಇದು ನಿಮಗೆ ಕಮಾನ್ ಕಂಡಿತಲ್ಲ, ಕಮಾನ್ ಒಳಗಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಒಳಗಡೆ ಹೋಗಬೇಕು ನಾವು. ಈ ಸುರಪುರ ತಾಲೂಕಿನಿಂದ 22 ಕಿಲೋಮೀಟ್ರ್ ದೂರದಲ್ಲಿರುವ ತಿಂತಣಿ ಮೌನೇಶ್ವರರ ಸುಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಇದು ನಾನಾ ಕಡೆಯಿಂದ ಭಕ್ತರು ಇಲ್ಲಿ ಬರ್ತಾರೆ. 5 ದಿನಗಳ ಕಾಲ ಸತತವಾಗಿ ನಡೆಯುವ ಈ ಜಾತ್ರೆ ಇವಾಗ 10 ದಿನಗಳವರೆಗೂ ಮುಂದುವರಿದಿದೆ. ಕಮ್ಮಿ ಅಂದರೂ ಕೂಡ 10 ದಿನ ಇರ್ತಾರೆ. ಆಮೇಲೆ ಪಳಾದ ಅಂಗಡಿ ಅವೆಲ್ಲ ಒಂದು 15 ದಿವಸದವರೆಗೂ ಇರ್ತವೆ ಅಂಗಡಿಗಳು.
ಈ ಆಟಿಕೆ ಸಾಮಾನು ಜೋಕಾಲಿ ಇಂಥವೆಲ್ಲ ಬರ್ತಾವಲ್ಲ, ಅದು 9 ದಿವಸ ಅಂತೂ ಕಂಪಲ್ಸರಿ ಇರ್ತಾವವು. ಅದು 5 ದಿನಗಳ ಕಾರ್ಯಕ್ರಮ ತಿಂತಣಿ ಮೌನೇಶ್ವರ ಅವ್ರದ್ದು. ನಾವು ಹೋಗಬೇಕಾದ್ರೆ ನಮ್ಮ ಜಾತ್ರೆ ದಿನ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವು 10ನೇ ದಿವಸ 11ನೇ ದಿವಸ ನಾವು ಹೋಗ್ತಾ ಇದ್ದೀವಿ ತಿಂತಣಿ ಮೌನೇಶ್ವರರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಬನ್ನಿ ನಮ್ಮ ಜೊತೆ ನೀವು ಬನ್ನಿ ನೋಡ್ಕೊಂಡು ಬರೋಣ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ದಾರಿ ಉದ್ದಕ್ಕೂ ಬಂದಿದ್ದೀವಿ ಆ ವಿಡಿಯೋ ಒಂದಾದರೆ, ಇನ್ನೊಂದು ವಿಡಿಯೋ ನಿಮಗೆ ದೇವಸ್ಥಾನದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಹಾಕೋ ಒಳ್ಳೆ ವಿಡಿಯೋಗಳು ನಿಮಗೆ ಬಂದು ತಲುಪಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ, ಆಲ್ ಅಂತ. ಅದು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನನ್ನ ವೀಡಿಯೋಗಳು. ಇದು ನೋಡ್ರಿ ತಿಂತಣಿ ಗ್ರಾಮ. ನಾವು ಬಂದು ತಲುಪಿದ್ವಿ, ಎಂಟ್ರಿ ಆದ್ವಿ ತಿಂತಣಿ ಮೌನೇಶ್ವರದ್ದು. ಇದು ದೇವಸ್ಥಾನದ ಹತ್ತಿರ ಇರೋ ಇದೊಂದು ಮುಖ್ಯ ದ್ವಾರ. ಇದು ಒಂದು ಮೇನ್ ರೋಡಿಗಿರೋ 3 ಅದು ಬೇರೆ, ಇದು ಬೇರೆ. ಇದು ದೇವಸ್ಥಾನದ ಒಳಗಡೆ ಹೋಗೋದಿದು. ನಾವು ಜಾತ್ರೆ ದಿನ ಏನಾದರೂ ಬಂದಿದ್ದರೆ ನಮಗೆ ಇಲ್ಲಿ ಒಳಗೆ ಹೋಗೋಕ್ಕೂ ಅಷ್ಟೊಂದು ಕಷ್ಟ ಆಗ್ತಿತ್ತು. ಕಾರು ಯಾವುದು ವೆಹಿಕಲ್ ಎಂಟ್ರಿ ಆಗ್ತಿರಲಿಲ್ಲ. ನಾವು ಅಲ್ಲೇ ಹಿಂದುಗಡೆನೇ ನಿಲ್ಲಿಸಿ ನಡ್ಕೊಂಡು ಹೋಗಬೇಕಾಗ್ತಿತ್ತು. ಇಷ್ಟೊಂದು ಈ ಕಮಾನಿನಿಂದ ಒಳಗಡೆ ಅಲ್ಲೂ ಕೂಡ ನಮಗೆ ಗಾಡಿಗಳು ನಿಲ್ಸೋಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನಾವು ಮುಂಚೆ ಎಲ್ಲ ಬರ್ತಿದ್ವಿ, 2 ದಿನಗಳ ಕಾಲ ನಾವು ಇಲ್ಲಿ ಇದ್ದು ಪ್ರಸಾದ ಮಾಡ್ತಿದ್ವಿ. 5 ಜನ ಸಾಧುರಿಗೆ ಪ್ರಸಾದವನ್ನು ಮಾಡಿಸಿ ನಂತರ ನಾವು ಊಟ ಮಾಡ್ತಿದ್ವಿ. ಆ ಥರ ನಮ್ಮಲ್ಲಿ ವಾಡಿಕೆ ಇತ್ತು. ಯಾಕಂದರೆ ಹಿಂದಿನ ದಿವಸನೇ ಬರ್ತಿದ್ವಿ. ನಾಳೆ ಹುಣ್ಣಿಮೆ ಅಂದರೆ ಇವತ್ತಿನ ದಿವಸ ಬರಬೇಕು ನಾವು. ಈ ಥರ ಬಂದು ಇಲ್ಲಿ ಮಾಲ್ದಿ ಮನೆಯಲ್ಲೇ ಮಾಡ್ಕೊಂಡು ಬರ್ತಿದ್ವಿ, ಇಲ್ಲಾಂದ್ರೆ ಅಲ್ಲಿ ಮಾಡ್ತಿದ್ವಿ. ಅಡುಗೆ ಬದನೇಕಾಯಿ ಅನ್ನ ಮಾಡಿಕೊಂಡು ಸಾಧುರಿಗೂ ಪ್ರಸಾದನ ಕೊಡ್ತಿದ್ವಿ. ಫಸ್ಟ್ ಅವ್ರು ತೊಗೊಂಡ ನಂತರನೇ ನಾವು ತೊಗೊಳ್ಳೋದು. ಹಿರಿಯರ ಕಾಲದಿಂದನೂ ಅದು ನಮ್ಮ ಹತ್ರ ವಾಡಿಕೆ ಇತ್ತು. ಅದು ಇತ್ತಿತ್ತಲಾಗಿ 1-2 ವರ್ಷದಿಂದ ನಾವು ಅಂದರೆ ನಾವೆಲ್ಲ ದೂರ ಇರೋದ್ರಿಂದ ಎಲ್ಲರೂ ಆ ಕಡೆ ಇರೋದ್ರಿಂದ ಸ್ವಲ್ಪ ಬರೋಕ್ಕೆ ನಮಗೆ ಕಮ್ಮಿ ಆಗಿದೆ ಈಗ ಅಷ್ಟೇ. ಅಂದರೆ ಬಂದೇ ಬರ್ತೀವಿ. ಇದು ಒಂದು ಜಾತ್ರೆ ಅಂತಲ್ಲ, ಯಾವಾಗಲೂ ಬರ್ತಾ ಇರ್ತೀವಿ ನಾವು. ಇವೆಲ್ಲ ಪಳಾರದ ಅಂಗಡಿಗಳು. ಅಂಗಡಿಗಳು ಇನ್ನೂ ಇದ್ದಾವೆ ನೋಡ್ರಿ. ಈ ಕಡೆ ಜೋಕಾಲಿ ಅವೆಲ್ಲ ಹೋಗ್ಯಾವ. ಯಾಕಂದ್ರೆ ಅದು ಇವತ್ತು 11ನೇ ದಿವಸ ಅಲ್ಲ, ಮತ್ತು ಶಿವರಾತ್ರಿ ಬಂತು. ಶಿವರಾತ್ರಿಗೆ ಮತ್ತು ಬೇರೆ ಕಡೆ ಎಲ್ಲ ಜಾತ್ರೆ ಎಲ್ಲ ಇರ್ತಾವಲ್ಲ, ಹಂಗಾಗಿ ಅವರು ಪಾಪ ಅವ್ರದ್ದೆಲ್ಲ ಇರ್ತಾವಲ್ಲ, ಬೇರೆ ಬೇರೆ ಜಾತ್ರೆಗಳು ಇರೋ ಕಡೆ ಎಲ್ಲ ಟೆಂಟ್ ಹಾಕ್ಕೊಂಡು ಅವ್ರವ್ರ ವ್ಯಾಪಾರನ ಅವ್ರು ಮಾಡ್ತಿರ್ತಾರೆ. ನಾವು ಹಾಗೆ ನೋಡ್ರಿ ದೇವಸ್ಥಾನದ ಒಳಗಡೆನೇ ಕಾರ್ ಬಂತು. ಇಲ್ಲಿಂದನೇ ನಾವು ಸ್ವಲ್ಪ ಜನ ಇದ್ದಾರೆ, ಜಾಸ್ತಿ ಅಂತೂ ಇಲ್ಲ. ಅಲ್ಲಿಂದ ಇದು ದೇವಸ್ಥಾನದ ಮುಂದ್ಗಡೆ ಇರೋ ಅಂಗಡಿಗಳು ಇವೆಲ್ಲ. ನಡ್ಕೊಂಡು ಹೋಗೋಕ್ಕೂ ಜಾಗ ಇರ್ತಿರಲಿಲ್ಲ ನಾವು ಮುಂಚೆ ಬಂದಿದ್ರೆ. ಸ್ವಲ್ಪ ನಮಗೆ ಅನಾನುಕೂಲ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಬಂದ್ವಿ ನಾವು. ಇದು ನೇರವಾಗಿ ಇದ್ರ ಬಲಗಡೆ ನೋಡ್ರಿ, ಅಲ್ಲಿ ದೇವಸ್ಥಾನ ಇದೆ. ನಾವು ನೇರವಾಗಿ ನದಿ ಹತ್ರ ಹೋಗೋಣಂತ ನದಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಲೈನ್ ಅಂಗಡಿಗಳಿದಾವಲ್ಲ, ಹೋಟ್ಲ್ ಅದಾವ. ಇಲ್ಲೆಲ್ಲ ನಮಗೆ ನಾಷ್ಟ ಅಂದರೆ ಬಜ್ಜಿ, ಸುಸ್ಲಾ, ಪುರಿ, ಇಡ್ಲಿ, ದೋಸೆ ಎಲ್ಲ ಸಿಗ್ತಾವೆ ಈ ಕಡೆ ಲೆಫ್ಟ್ ಸೈಡು ಎಡಗಡೆ. ಇದು ನೇರವಾಗಿ ನಾವು ನದಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಲಗಡೆ ತಿಂತಣಿ ಮೌನೇಶ್ವರ ಅವೆಲ್ಲ ಶರಣರದು ಸಣ್ಣ ಸಣ್ಣ ಗದಿಗೆಗಳು ಅದಾವ. ಈ ಕಡೆ ಲೆಫ್ಟಿಗೆ ಶೌಚಾಲಯ ಕೂಡ ಮಾಡಿದ್ದಾರೆ ಈ ಸಲ. ಎಡಗಡೆ ನೋಡ್ಬೋದು. ಇದು ಬಲಗಡೆ ಎಲ್ಲ ಶರಣರು ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ, ಅಂದರೆ ಗದಿಗೆಗಳು. ನೋಡ್ರಿ ಕೃಷ್ಣಾ ನದಿ ಕಾಣಿಸ್ತಾ ಇದೆಯಲ್ಲ,
ಕೃಷ್ಣಾ ನದಿವರೆಗೂ ರೋಡ್ ಮಾಡಿದ್ದಾರೆ. ನಾವು ಆರಾಮಾಗಿ ಫ್ರೀ ಟೈಮಲ್ಲಿ ಬಂದ್ರೂ ಈ ನೋಡ್ರಿ ಇವತ್ತಿಂದ ಶುರು ಅಂದ್ಕೊಳ್ರಿ, ಆರಾಮಾಗಿ ನಾವು ಕಾರ್ನ ಅಲ್ಲಿ ನದಿವರೆಗೂ ತೊಗೊಂಡು ಹೋಗ್ಬೋದು. ಎಡಗಡೆ ಬಲಗಡೆ ಒಂದು ಸಮಯದಲ್ಲಿ ನೀರು ಹೊಳೆ ತುಂಬಿತು ಅಂತಂದರೆ ದೇವಸ್ಥಾನದ ಹೊಸ್ಲವರೆಗೂ ಬರ್ತಾವೆ ನೀರು. ಅದು ಸಾಕಷ್ಟು ಸಲ ನಾವು ನೋಡಿದ್ದೀವಿ. ಇಷ್ಟು ದೂರ ಇವಾಗ ಅನ್ನಿಸ್ತದೆ ಅಷ್ಟೇ, ದೇವಸ್ಥಾನದಿಂದ ನದಿ ಇಲ್ಲಿವರೆಗೂ ಅದಂತ. ಅಂದ್ರೆ ನದಿ, ಕೃಷ್ಣಾ ನದಿ ಎಷ್ಟು ದೊಡ್ಡದಂತ ನಿಮಗೆಲ್ಲ ಗೊತ್ತೇ ಇದೆ. ದೊಡ್ಡ ನದಿ. ನೋಡ್ರಿ ಎಷ್ಟು ಚಂದ ಐತಿ ಪ್ರಕೃತಿ ಸೌಂದರ್ಯ. ಬೆಟ್ಟ ಗುಡ್ಡದ ನಡುವೆ ನದಿ ಹರಿಯೋದು, ಕೃಷ್ಣೆ ಹರಿತಿರ್ತಾಳೆ. ಇದು ನೋಡ್ರಿ ದೇವಸ್ಥಾನ ಇದು. ಇಲ್ಲಿಂದ ನದಿ ಹತ್ತಿರ ನದಿಗೆ ಪೂಜೆ ಮಾಡಿ ನಾವು ಸ್ನಾನ ಮಾಡ್ತಿದ್ವಿ ಮುಂಚೆ ಎಲ್ಲ ಜಾತ್ರೆಗೆ ಬಂದಾಗ. ಇವಾಗ ನಾವು ಸ್ನಾನಾದಿಗಳನ್ನೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಕೃಷ್ಣೆಯನ್ನು ಸ್ಪರ್ಶ ಮಾಡಿ ಸ್ವಲ್ಪ ನೀರು ಸ್ಪರ್ಶ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಹೋಗೋಣ ಅಂತ ನದಿ ಹತ್ತಿರ ಬಂದ್ವಿ. ಬನ್ನಿ, ನದಿ ನೋಡ್ರಿ, ನೀರಿದ್ದಾವೆ ಪರವಾಗಿಲ್ಲ. ಬೆಟ್ಟಗಳ ನಡುವೆ ನದಿ. ಈ ನದಿ ದಾಟಿ ಆ ಕಡೆ ಒಂದು ತಿಂತಣಿ ಮೌನೇಶ್ವರ ಅವ್ರದ್ದು ದೊಡ್ಡ ಪ್ರಮಾಣದಲ್ಲಿಯೇ ದೇವಸ್ಥಾನನ ಮಾಡಿದ್ದಾರೆ. ಅಲ್ಲಿ ಕೋಟಿಲಿಂಗ ಕೂಡ ಮಾಡಿದ್ದಾರೆ. ಬರ್ರಿ ನದಿಗೆ ಹೋಗಿ ಜಸ್ಟ್ ಪೂಜೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನದಿ ಹತ್ತಿರ ಹೋಗ್ತಾಯಿದ್ದೀನಿ. ದರ್ಶನ ಮಾಡ್ಕೊಳ್ಳೋಣ, ನದಿ ನೀರನ್ನ ಸ್ಪರ್ಶ ಮಾಡೋಣ. ಮತ್ತು ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಂತಣಿ ಮೌನೇಶ್ವರರ ದರ್ಶನವನ್ನು ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.